ವಿರೋಧ ಪಕ್ಷದವರು ಹೇಳ್ತಾರೆ ಸಿದ್ದರಾಮಯ್ಯನ ಸರ್ಕಾರ ಪಾಪರ್ ಆಗ್ಬಿಟ್ಟದೆ, ದಿವಾಳಿ ಆಗ್ಬಿಟ್ಟದೆ, ಖಜಾನೆ ಖಾಲಿ ಆಗ್ಬಿಟ್ಟದೆ. ನೀವು ಯೋಚನೆ ಮಾಡಬೇಕು. ಈ ಬಿಜೆಪಿಯವರು JDSನವರು ಇದಾರಲ್ಲ, ಇವರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಸುಳ್ಳು ಹೇಳೋದನ್ನ ಬಿಡಬೇಕು. ಖಜಾನೆ ಖಾಲಿ ಆಗಿದ್ರೆ, ನಾವು ಪಾಪರ್ ಆಗಿದ್ರೆ 440 ಕೋಟಿ ರೂಪಾಯಿಗಳ ಒಂದೇ ಕ್ಷೇತ್ರದಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಕ್ ಆಯ್ತಾ ಇತ್ತಾ? ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ನಾವು ನುಡಿದಂತೆ ನಡೆಯುವರು. ಏನ್ ಮಾತು ಕೊಟ್ಟಿರ್ತೀವಿ ಚುನಾವಣಾ ಸಂದರ್ಭದಲ್ಲಿ ಅದನ್ನ ಚಾಚೂ ತಪ್ಪದೇನೆ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನಾವು ಅಭಿವೃದ್ಧಿ ಕೆಲಸಗಳಿಗೆ ಹಣನೂ ಕೂಡ ಕೊಟ್ಟಿದ್ದೇವೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಗ್ಯಾರಂಟಿ ಯೋಜನೆಗಳನ್ನು ಮಾಡಿಬಿಟ್ರು, ಖಜಾನೆ ಖಾಲಿ ಆಗೋಯ್ತು. ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ಈಗೆಲ್ಲ ಅಪಪ್ರಚಾರ ಮಾಡಿದ್ರು. ನಾನು ಹೇಳಿದೆ, ಬಹಳ ಸ್ಪಷ್ಟವಾಗಿ ಹೇಳಿದೆ, ಬಿಜೆಪಿಯವರು ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ, ಅವುಗಳನ್ನೆಲ್ಲ ಮುಂದುವರಿಸ್ತೇವೆ. ನಮಗೆ ಜನ ಆಶೀರ್ವಾದ ಮಾಡಿ 5 ವರ್ಷ ಅಧಿಕಾರದಲ್ಲಿ ಇರಿ ಅಂತೇಳಿ ಹೇಳಿದ್ದಾರೆ. ಈ 5 ವರ್ಷಗಳ ಅವಧಿನಲ್ಲಿ ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ನಾವು ಮೇ 20, 2023 ಮುಂದಿನ ತಿಂಗಳು ಮೇಗೆ 2 ವರ್ಷ ತುಂಬುತ್ತೆ. ಮುಂದಿನ ವರ್ಷ ಮೇ ತಿಂಗಳಿಗೆ 2 ವರ್ಷ ತುಂಬುತ್ತೆ. ನಾವು ಜನರಿಗೆ ಕೊಟ್ಟಿದ್ದಂತ ವಚನಗಳೇನಿದ್ದೋ ಗ್ಯಾರಂಟಿ ಯೋಜನೆಗಳು ತಡನೇ ಮಾಡಲಿಲ್ಲ, ವಿಳಂಬನೆ ಮಾಡಲಿಲ್ಲ. ನಾವು 20ನೇ ತಾರೀಕು, ಮೇ 20ನೇ ತಾರೀಕು ಜಾರಿಗೆ ಬಂದು ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟು ಇವತ್ತು 400ಕ್ಕೂ ಹೆಚ್ಚು ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ. ಆ ದುಡ್ಡೆಲ್ಲ ಉಳಿತಾಯ ಆಗುತ್ತದಲ್ಲ. ನನಗೆ ಇವತ್ತು ಒಬ್ಬ ಮಹಿಳೆ ಬಂದಿದ್ರು, ಅವಳು ಹೇಳ್ತಾ ಇದ್ಲು, ನೀವು ಶಕ್ತಿ ಯೋಜನೆ ಜಾರಿಗೆ ಕೊಟ್ಟಿರೋದ್ರಿಂದ ನಮಗೆ ಬಸ್ನಲ್ಲಿ ಓಡಾಡಕ್ಕೆ ಅನುಕೂಲ ಆಗ್ಬಿಟ್ಟದೆ. ಎಷ್ಟು ಸಾರಿ ಯಾರು ಕೆಲಸದ ಜಾಗಕ್ಕೆ ಹೋಗ್ಬೋದು, ಬರಬಹುದು, ಮತ್ತೆ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಪ್ರವಾಸೋದ್ಯಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ದೇವಸ್ಥಾನಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದುಡ್ಡೆಲ್ಲ ಉಳಿತಾಯ ಆಯ್ತದೆ. ನಿಮ್ಗೆ ಉಳಿತಾಯ ಆಗುತ್ತಾ ಇಲ್ಲ? ಹೆಣ್ಮಕ್ಳು ಜಾಸ್ತಿ ಬಂದಿಲ್ಲ ಇಲ್ಲಿ. ಈ ಗಂಡು ಮಕ್ಕಳಿಗೆ ಪುಕ್ಕಟೆ ಮಾಡಿಲ್ಲ ನಾವು, ಬರೀ ಹೆಣ್ಮಕ್ಳಿಗೆ ಮಾತ್ರ ಮಾಡಿರೋದು. ಏನ್ರಮ್ಮ, ನೀನು ಬಸ್ನಲ್ಲಿ ಓಡಾಡ್ತಾ ಇದೀಯಾ? ಫ್ರೀಯಾಗಿ ಓಡಾಡ್ತಾ ಇದೀಯಾ? ನೋಡಿ, ಫ್ರೀಯಾಗಿ ಎಷ್ಟು ಟ್ರಿಪ್ ಬೇಕಾದ್ರೂ ಓಡಾಡಬಹುದು. ಅದು ಲಿಮಿಟ್ ಏನಿಲ್ಲ. ಕಾರ್ಮಿಕರು, ಮಹಿಳೆಯರು, ಕೆಲಸದಲ್ಲಿ ಮನೆ ಕೆಲಸದಲ್ಲಿರೋರು, ಬೇರೆ ದೇವಸ್ಥಾನಗಳಿಗೆ ಹೋಗೋರು, ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗೋರು,
ನಮ್ಮ ಸರ್ಕಾರಿ ಬಸ್ಗಳಲ್ಲಿ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅದು ಜೂನ್ 11ನೇ ತಾರೀಕಿಗೆ ಜಾರಿಗೆ ಬಂತು. ಆಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.